ಪಾರ್ವತಿ ಪಾರ್ವತಿ ಆ ಅಂದ್ರ ಇವ್ರವ್ವ ಪಾರ್ವತಿ ರೀ. ಇವ್ ಎರಡು ಪುಂಡ್ಯ ಮತ್ತು ಮಾದ್ಯಾಗ ಹುಟ್ಟಿದ್ದು ಇವು ಪಾರ್ವತಿ ಹುಟ್ಟ್ಯಾವು. ಪಾರ್ವತಿ ಪಾರ್ವತಿ ಎಂತ ಮಕ್ಕಳಿಗೆ ಅಡಿಬಿಟ್ಟಿ ಮಕ್ಕಳಿಗೆ ಜನ್ಮ ಕೊಟ್ಟೆ ಪಾರ್ವತಿ. ಈ ಪುಂಡ್ಯಾನ ಈ ಮಾದ್ಯಾನ ಹಡಿಪಲ್ಲಿಂದ ಎರಡು ನಾಯಿ ಪುಣ್ಯ ಹರಿದಿದ್ರೆ ಇಡೀ ಊರ ಸ್ವಚ್ಛ ಹಾಕಿತ್ತು ಪಾರ್ವತಿಯ. ಇವು ನನ್ನ ರಕ್ತವೇ? ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಈ ಮಾದ್ಯಾ ಪುಂಡ್ಯ ನನಗ್ ಹುಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನನ್ನ ಡೌಟ್ ಬರ್ಲಾಕತ್ತದ್ರಿ. ಎಲ್ಲರೂ ಕೇಳ್ತಿದ್ರು ಶಕ್ತಿ ಕುಮಾರ್ ಅವ್ರ ನಿಮ್ಮ ಮಕ್ಕಳು ಎಷ್ಟ್ರಿ ಅಂತ ಕೇಳ್ತಿದ್ರು. ನನ್ನ ಎರಡು ದೊಡ್ಡ ಮಕ್ಕಳದಾವ್ರಿ. ಅವ್ರು ಒಂದು ಮಾದ್ಯಾ ಒಂದು ಪುಂಡ್ಯ. ಅವೆರಡು ಏನತ್ತಾವ ಗೊತ್ತನ್ರಿ? ನಾ ಅವ್ರ ಪಪ್ಪ ಅದೀನಿ. ಪಪ್ಪಾಗೆ ಮಗನೇ ಮಗನೇ ಅಂತ ಮಾತಾಡ್ತದ. ಇನ್ನೊಂದು ಪುಂಡ್ಯ ಏನತ್ತಾನ, ಏ ಬಕೀಟ ಅತಾನ. ಮೊದಲು ಈ ಮಾದ್ಯಾ ಏನ್ ಮಾತಾಡ ನೋಡ್ರಿ ಬರ್ರಿ. ಏ ಮಾದ್ಯಾ ಪಪ್ಪಾಗೆ ಹಿಂಗ್ ಮಾತಾಡ್ತೆ ಮಗನ, ಬರ್ರಿ ನನ್ನ ಮಗ ಏನ್ ಮಾತಾಡ ನಿಮ್ಗೆ ತೋರಿಸ್ತೀನಿ. ನಮಸ್ಕಾರ ಎಲ್ಲಾರ್ಗಿ. ಶಕ್ತಿ ಕುಮಾರ್ ಮ್ಯಾಗ ವಿಡಿಯೋ ಮಾಡಬೇಡದ ಅಂತೇಳಿ ಬಾಳ ದಿನ ಅನ್ಸ್ಲತ್ತಿತ್ತು. ಅಂದ್ರು ಆ ಮಗ ಹೊಯ್ಕೊಳ್ಳೋದ್ ಬಿಡಲ್ಲ. ಈಗ ಮತ್ತ ಯಾರೋ ಒಬ್ಬ ಜನಪದ ಅವ ಇಂಚಗೇರಿ ಅಂತ ಹೇಳಿ ಅವನ ಹೆಸರಲ್ಲೇ ಹೊಯ್ಕೊಂಡ ಮಗ. ಇವ ಮತ್ತ 30ನೇ ತಾರೀಕಿಗೆ ಏನೋ ಪ್ರತಿಭಟನೆ ಮಾಡವನತ್ತ. ಅಲ್ಲ ಈ ಮಗಂದ ಯಾರೋ ಒಬ್ರು ಜನಪದವ್ರು ಹಾಡದ್ರನೆ ತಲೆ ಬರ್ತದ ಹಿಂಗೈತಿ ಆ ಮಗನಿಗೆ. ಇಂದ ಇನ್ನೊಂದು ವಿಷಯ ಏನಾಗ್ಯದ, ಈಗ ಟಾಕ್ಸಿಕ್ ಮತ್ತ ಅದು ಸರ್ಸೆ ಸಾಂಗ್ ಬದ್ದಲ್ಲ ಈಗ ಮಾತಾಡ್ಯಾನ. ಯಾಕ ಮೊದಲು ಮಾತಾಡ್ಲಕ್ ಬರ್ತಿತ್ಲ? ಏನ ಇದು ಮಾಡ್ಬೇಕ ನಿನಗ ಯಾರೇ ಒಬ್ರು ಜನಪದವ್ರು ಮಾತಾಡೋಣ ಅದ್ರ ಸಂಗಟ ಸುಮ್ ನಂದು ಇದೊಂದು ಇರ್ಲಿ ಅಂತ ಹೇಳಿ ಅದ್ರ ಸಂಗಟ ಹಾಕ್ಯಾನ ಮಗ ಅವ. ಅಲ್ಲ ಶಕ್ತಿ ಕುಮಾರ ಅವ್ರ ಹಾಡನ ಗಜ್ಜಿಗೆ ನಿನಗ್ ಉರ್ಲಿಕ್ ಚಲೋ ಆತದ. ಈ ಮೈಲಾರಿ ಒಬ್ಬ ಹೊರಗ್ ಬಂದಾನ, ಅದು ಬಂದದ್ ನಿನಗ್ ನೋಡುದಾಗಲಾಗ್ಯದ ಇಟ್ಟೆ, ಮತ್ತೇನಿಲ್ಲ. ಅಲ್ಲ ಮುರುಡೇಶ್ವರದಾಗ ನೀ ಹೋಗಿದಿ. ಮುರುಡೇಶ್ವರ ದೇವದ ಟಿ ಶರ್ಟ್ ಹಾಕೊಂಡು ಮುರುಡೇಶ್ವರ ಗುಡಿ ಮುಂದ ಆ ಬೀಚ್ದಾಗ ಯಾವ್ದ್ ಬೇಕಾದ ಮಾದ್ಯಾ ಅದನಲ್ರಿ. ಇವ ದೊಡ್ಡ ಮಗ. ಇವ ನೋಡ್ರಿ ನಾ ಇವ ಮೊದಲ ಎಲ್ಲಿಯಪ್ಪ ಅಂದ್ರೆ ಇವ ಹುಟ್ಟಿದ್ದಿಲ್ರಿ ಪುನಾದಾಗ ಹುಟ್ಟ್ಯಾನ. ಇವ ಮಾದ್ಯಾ ಪುನಾದಾಗ ಟ್ರೈನ್ದಾಗ ಇವ್ರ ಮಮ್ಮಿ ಡೆಲಿವರಿ ಇತ್ತು, ಪ್ರೆಗ್ನೆಂಟ್ ಇದ್ಲು 9 ತಿಂಗಳದು. ಟ್ರೈನ್ಯಾಗ ಬರಾಗ ಅಲ್ಲೇ ದಡಕಿಗೆ ಅಲ್ಲೇ ಡೆಲಿವರಿ ಆಯ್ತು. ಇವ್ ಮಾದ್ಯಾ ಅಲ್ಲೇ ಪುನಾದಾಗ ಹುಟ್ಟದ. ಇವ ಪುಂಡ್ಯ ಅದನಲ್ರಿ. ಪುಂಡ್ಯ ಇವ ಬರೇ ಬಕೀಟ ಹತ್ತಿರ್ತಾನೆ. ಯಾಕಂದ್ರ ಇವ ಏನು ಇವನ್ ಹುಟ್ಟದಂಗೆ ಮಾತಾಡ್ತಾನೆ. ಯಾವ ಹಾಡ ಆಡ್ತಾನಲ್ರಿ ಇವ ಅಂತಾನಲ್ಲ ಮೈಲಾರಿ ಅಂತಲ್ಲ. ಏನ್ ಮೈಲಾರಿಗೆ ಹುಟ್ಟದ್ರದ್ಲೆ ಮಾತಾಡ್ತಾನೆ. ನಿಮ್ ಪಪ್ಪ ನಾದೇನ್ಲೇ ಪುಂಡ್ಯ ಏನತಾನ, ಏ ಬಕೀಟ ಅತಾನ. ಇವ ಏನ್ ಮಾಡ್ಯಾನ್ರಿ, ಇವ ಅಲ್ಲಿ 2ನೇ ಮಗ ರೀ. ಇವ ಏನ್ ಮಾಡ್ದ, ಇವ್ರ ಮಮ್ಮಿ ಡಿಲಿವರಿ ಇತ್ತು, ನಾ ದವಾಖಾನೆ ಕರ್ಕೊಂಡ್ ಹೋಗುದು ಲೇಟ್ ಆಯ್ತು. ಇಲ್ಲಿ ಏನ್ ಸುಲಭ ಶೌಚಾಲಯ ಐತಲ್ಲ, ಸುಲಭ ಶೌಚಾಲಯದಾಗ ದೊಡ್ಡ ಬಕೆಟ್ ಇದ್ರು. ಆ ಬಕೆಟ್ನಾಗೆ ಈ ಒಂದು ಬುದುಗ್ರೆ ಡೆಲಿವರಿ ಐತ್ರಿ. ಅದಕ್ಕೆ ಇವ ಬಕೀಟ ಅತಾನ. ಈ ಪುಂಡ್ಯ ನನ್ನ ಬಗ್ಗೆ ಏನತಾನ ಬರೀ ನಿಮ್ಗ ತೋರಿಸ್ತೀನಿ. ಜೈ ಶ್ರೀ ಮಹಾಕಾಲ್. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗ್ಲಿ. ಅಲ್ಲೋ ಬಕೀಟ, ನನಗ ಬಕೀಟ ಅವ ತಲೆ ತುಂಬಿರ್ಬೇಕನ್ಸಿದ. ಆದ್ರ ಇವ್ನು ತಲೆ ಎಷ್ಟು ದೊಡ್ಡ ಬಕೀಟ ಆಗತ್ತಲ್ಲ ನನಗೆ ಅನ್ಕೊಂಡಿರ್ಲಿಲ್ಲಪ್ಪ. ಆ ಬಕೀಟ್ ಹೇಳ್ತೀನಿ ನಾ, ರೊಕ್ಕ ಕಮ್ಮಿ ಬಿತ್ತಂದ್ರೆ ಮತ್ತೆ ಎಲ್ಲರಿಗೂ ವಿರುದ್ಧ. ಇಷ್ಟು ದಿನ ಮ್ಯೂಸಿಕ್ ಮೇಲೆ ಹೋದ, ಮನ್ಸು ಕುಕ್ಲೂರ್ ಹೋದ, ವೀರು ಜಮಖಂಡ್ ಹೋದ, ಈಗ ಸುರೇಶ್ ಇಂಚಗಿರಿ. ಒಟ್ಟು ಯಾಕೆ ಕಲಾವಿದ ಬೆಳಿಲಿಕ್ಕಂತನಪ್ಪ ಅಂದ್ರೆ ಅವ್ನು ಒಟ್ಟು ಕಾಲ್ ಎಳೆದು ಜಗ್ಗದು ಸುಧಾಸು. ನೀನು ರೊಕ್ಕ ಬೇಕಂದ್ರೆ ಹೇಳೋಯಪ್ಪ, ನಾರೇ ಮಠ ಹಾಕಿಲ್ಲ, ಮಠ ಹಾಕಿ ನಿನಗೆ ಕುಂದಿರ್ತೀನೋ ಬಕೀಟ. ಏ ಬಕೀಟ ಯಪ್ಪೋ ನಾ ಒಂದು ಮಾರಾಯ, ನಾ ಏನ್ ಹೇಳಿದ್ರೆ ಕಮ್ಮಿನೇ ಅದ. ಶಕ್ತಿ ಕರ್ಪುರ ದೇವ್ರ ಮುಂದೆ ಇರ್ತೈತಿಯಪ್ಪ. ಒಟ್ಟು ಬೆಂಕಿನೇ ಆಯ್ತದೋ, ಮತ್ತೊಬ್ರಿಗೆ ನೋಡಿ ಉರಿಬಾರ್ದು, ಹುಚ್ಚ ಪುಟ್ಟು ಬಸ್ ಮಾಡ್ತೀವಿ. ಬಕೀಟ ಸುಧಾಸು ಒಬ್ಬ ಸುರೇಶ್ ಇಂಚಗಿರಿ ಎಂತ ಕಲಾವಿದ. ಒಳ್ಳೆ ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡತೀನಿ. ಇವತ್ತೇನು ವಿಶೇಷವಾದ ಸುದ್ದಿ ತರತೀನಿಪ್ಪ ಅಂದ್ರ, ಈಗ ನಾ ಅಶ್ಲೀಲತೆ ವಿರುದ್ಧ ಹೋರಾಟ ಮಾಡತ್ತೀನಿ. ಏನ್ ಮಾಡ್ದೆಪ್ಪ, ಮೊನ್ನೆ ಯಾರು ನಾ ಒಬ್ಬರ ಬಗ್ಗೆನೇ ಮಾತಾಡಿಲ್ಲ. ನೀವು ಜಾನಪದವರು ಹಾಡಬೇಡ್ರಿಪ್ಪ, ಸಿನಿಮಾದವರು ಹಾಡಬೇಡ್ರಿ, ಅಶ್ಲೀಲ ಒಟ್ಟ ಮಾತಾಡಕ್ ಹೋಗ್ಬೇಡ್ರಿ, ಅಶ್ಲೀಲ ಜಾನಪದ ಗೀತೆಗಳು ಹಾಡಬೇಡ್ರಿ, ಮತ್ತು ಅಶ್ಲೀಲ ಸಿನಿಮಾ ಗೀತೆಗಳನ್ನ ಹಾಡಬೇಡ್ರಿ ಅಂತೇಳಿ ನಾ ಹೇಳ್ದೆ. ಅದ್ರಾಗ ಈ ಮಾದ್ಯಾ ಅನ್ನವ ನನಗೆ ಇವತ್ತ ಅದು ಒಂದು ವಿಡಿಯೋದಾಗ ಬಂದನ. ಅವ ನನ್ನ ಮಗನೇ ರೀ. ಎಲ್ಲಾರು ಅತಿ ದೊಡ್ಡ ಮಗ. ಇವ ಪುಂಡ್ಯನ ಸಣ್ಣವ. ಇವ ಪುಂಡ್ಯ ಏನ್ ಮಾಡ್ತಾನ, ಸ್ವಾಮೀಜಿ ವೇಷ ಹಾಕೊಂಡು ರುದ್ರಾಕ್ಷಿ ಹಾಕೊಂಡು ಜೈ ಮಹಾಕಾಲ್ ಅಂತಾನ. ಮತ್ ಇವ ಮಾದ್ಯಾ ಏನ್ ಮಾಡ್ಕೊತಾನ, ಮಾದ್ಯಾ ಏನಂತಾನ, ಏನೋ ಶಕ್ತಿ ಕುಮಾರ ಪಪ್ಪಾಗೆ ಶಕ್ತಿ ಕುಮಾರ್ ಐತಿ ಮಗನ ಮಾದ್ಯಾ. ಏನತಾನ ಇವ ಏನತಾನ, ಎಲ್ಲ ಜಾನಪದವ್ರ ಬೆನ್ನತ್ತಾನ ಮಗ ಇವ, ಶಕ್ತಿ ಕುಮಾರ ಮಗ ಇವ ಅಂತಾನ. ಯಾಕಂದ್ರ ನನ್ನ ರಕ್ತವೇ. ಈ ಮಾದ್ಯಾ ನೋಡ್ರಿ ಸೇಮ್ ನನ್ನಂಗೆ ಅದ. ಮೀಸಿ ನೋಡ್ರಿ ಹೆಂಗದ, ಮೂಗ ಸೇಮ್ ನನ್ನಂಗೆ ಮಾದ್ಯಾಗ ಮೂಗ ಮೀಸಿ ಕಣ್ಣ ಎಲ್ಲ ನನ್ನಂಗೆ ಅದಾವು. ಇವಾಗ ಪುಂಡ್ಯ ಸ್ವಲ್ಪ ಚೇಂಜ್ ಆಗ್ಯದ. ಅವ್ರು ನಂಗೆ ಗೊತ್ತಾನವ. ಅವ ಏನ್ ಮಾಡ್ಯಾನ, ಸ್ವಲ್ಪ ಅವನು ಉದ್ದ ಮೂಗ ಅದ, ಕಿವಿ ಸ್ವಲ್ಪ ದೊಡ್ಡ. ಯಾಕಂದ್ರ ಮೊನ್ನೆ ಸುರೇಶ್ ಇಂಚಗೇರಿ ಹಾಡ ಆಡಿದ್ನಲ್ಲ, ಏನಿದು ಮಾಲಾ
ಬಾರಿ ಐತಿ ಏನಿದು ರಸಗುಲ್ಲ ಅಂದ್ರ ಹೆಣ್ಮಕ್ಳಿಗೆ ಅವ ಮಾಲ ಅಂತ ಹಾಡ್ಯಾನಲ್ಲ ಯಾರು ಸುರೇಶ್ ಇಂಚಿಗೇರಿ. ನಾ ಅಂದೆ ಅವಂಗ ಏನಂದಿನಿ ಹಾಡ್ಬೇಡಪ್ಪ ಅಂತ ಹೊಲ್ಕಟ್ಟ ಅಂತ ಹೇಳಿನಿ. ಅವ ಹಾಡ್ದವನೇ ಸುಮ್ಕೂತಾನ ಆಯ್ತಾನ ಆತನ. ಈ ಮಾದ್ಯಾ ಪುಂಡ್ಯ ಇವ್ರು ಏನ್ ಮಾಡ್ರ ಹಡ್ಸಿ ಮಕ್ಳು ಅಲ್ವ ಅವಂಗ ಸಪೋರ್ಟ್ ಮಾಡಕತ್ತೀರಿ. ಏನಂದ್ರಿ ಅದೇ ಸುರೇಶ್ ಇಂಚಿಗೇರಿ ನೀವು ನನಗೆ ಹುಟ್ಟಿರ್ಬಿಡ್ರಿ. ಕರೆ ನೀವು ನನಗೆ ನೀವು ಕರೆ ಮನುಷ್ಯರಿಗೆ ಹುಟ್ಟಿದ್ರಂದ್ರ ನನಗೆ ಹುಟ್ಟ್ರಿ ಕರೆನೆ. ಪುಂಡ್ಯ ಮತ್ತ ಮಾದ್ಯಾ ನಿಮ್ಗೆ ಹೇಳ್ತೀನಿ ಕರೆನೆ ನೀವು ನಿಮ್ಮ ಹತ್ರ ಮನುಷ್ಯತ್ವ ಇತ್ತಂದ್ರ ಆ ಸುರೇಶ್ ಇಂಚಿಗೇರಿ ಕಡೆಯಿಂದ ನಾ ಇಂಥವೇ ಹಾಡ ಅವ್ರ ಎತ್ತ ಹೇಳಿಸ್ಬಿಟ್ರಿ ಅಂದ್ರೆ ನಿಮ್ಗೆ ಕಾಲು ಬಿದ್ದು ಬಿಡ್ತೀನಿ ನಾ. ಏನ್ರು ಹಲ್ಕಟ್ ನನ್ನ ಮಕ್ಕಳೇ ಒಯ್ದು ನಾ ಬೈಬಾರ್ದು ಅಂತ ಹೇಳ್ತೀನಿ. ಇವು ನನ್ನ ಮಕ್ಕಳಲ್ಲಿ ಇವು ಹಾದ್ರಗಿತ್ತಿ ಮಕ್ಕಳು. ಇದು ನಾ ಅಂತ ಹಲ್ಕಟ್ಟು ಮಾತಾಡಂಗಿಲ್ಲ. ಯಾಕಂದ್ರ ಹೆಣ್ಮಕ್ಳಿಗೆ ನಾ ಹಲ್ಕಟ್ಟು ಬೈಯಂಗಿಲ್ಲ. ಯಾಕಂದ್ರೆ ಈ ಸಂದರ್ಭ ಹಿಂಗೈತಿ. ಏನಪ್ಪಾ ಅಂತಂದ್ರ ಈ ಮಾದ್ಯಾ ನೋಡ್ರಿ ಏನಂತಾನ, ಶಕ್ತಿಕುಮಾರ್ ಮಗ ನಮ್ಮ ಬಾಸ್ ಯಶ್ ಬರ್ತಡೇ ಐತಿ ನೋಡ್ರಿ, ನಮ್ಮ ಬಾಸ್ ಹೆಂಗ್ ಗಜಮಾ ಮಾಡ್ಯಾನ ಆತನ. ಆ ಯಶ್ ಏನ್ ಗಜಮಾ ಮಾಡ್ಯಾನ ಅಂತಂದಲ್ಲ ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡ್ಕೊಂಬರ್ರಿ. ಹಾಯ್ ಶಕ್ತಿಕುಮಾರ, ಇವತ್ತು ನಮ್ಮ ಬಾಸ್ ಟಾಕ್ಸಿಕ್ ಮೂವಿ ಟ್ರೇಲರ್ ರಿಲೀಸ್ ಆಯ್ತು ನೋಡಿದೆ. ಬೆಂಕಿ ಟ್ರೇಲರ್, ಅದು ಫುಲ್ ಬೆಂಕಿ ಟ್ರೇಲರ್ ಬಿಟ್ಟದ. ಮತ್ತು ಪೈಲ ಸೀನ್ ನೋಡಿದಿಲ್ಲ ಗಜಮಾನೆ ಅದ ಡೈರೆಕ್ಟ್. ನೀವು ಹೋಗಿ ಎಲ್ಲರಲ್ಲಿ ಹೋಗಿ ಪ್ರತಿಭಟನೆ ಮಾಡ್ಲಕ್ ಕೂತಿ ಮತ್ತು ಉಪವಾಸ ಕೊಡ್ತೀನಿ ಅದಕ್ಕೆ ಹೋಗಿ ಕೂತಿ ಮತ್ತು KVN ಪ್ರೊಡಕ್ಷನ್ದವ್ರು ಒದ್ದು ಕಳಿಸ್ತಾರೆ. ಹೋಗ್ಬಿಡ್ರಿ ಆ ಮಗನ ಬದ್ದಲ್ಲಿ ಭಾಳ ಮಾತಾಡೋದು ಬೇಡ. ಬಟ್ ಹ್ಯಾಪಿ ಬರ್ತ್ಡೇ ಯಶ್ ಬಾಸ್. ಸೂಪರ್ ಟ್ರೇಸರ್ ಅದ. ನಾನ್ಕ ಫುಲ್ ವೇಟಿಂಗ್ದಾಗ ಬೆಂಕಿ ಟ್ರೇಸರ್ ಅದ. ನಾ ಯಾರು ಟ್ರೇಸರ್ ನೋಡಿಲ್ಲ, ಹೋಗಿ ಟ್ರೇಸರ್ ನೋಡಿ ಬರ್ರಿ. ಮತ್ತು ಈ ಇದಕ್ಕೆ ದುರಂಧರ ಪಿಕ್ಚರ್ ಅಪೋಸಿಟ್ ಬರ್ಲತ್ತದ. ಅವ್ರಿಗೆ ಡೇಟ್ ಮುಂದೆ ಹಾಕ್ಬೇಡ ಅಂತ ಹೇಳ್ರಿ. ಇದ್ರಾಗ ಬೆಂಕಿ ಅಭಿಷಿ ಯಶ್ ಬಾಸ್ ಯಾನ್ ತೋರಿಸ್ತಾರ. ಕನ್ನಡ ಫಿಲ್ಮ್ ಅನ್ನೋದು ಯಾನ್ ಗೊತ್ತಾಗ್ತದ. ಯಾರ ವಿರೋಧ ಬರೋರ್ದಾರ ಬರ್ಲಿ, ಯಾರು ಏನ್ ಮಾಡೋರ್ದಾರ ಮಾಡ್ಲಿ. ಈಗ ಮಾದ್ಯಾಗ ಏನಂದೆ ಗಜ್ಮಾ ಅನ್ಬೇಡಪ್ಪ ಶಿವಪತ್ರ ತಂದೇವಿ. ಗಜ್ಮಾ ಅಂದ್ರ ಹಲ್ಕಾಟ ಅನ್ಬೇಡ. ಇವ ಏನಂತಾನ ನಮ್ ಯಶ್ ಬಾಸ್ ಕಾರ್ನ್ಯಾಗ ಗಜ್ಮಾ ಮಾಡ್ಯಾನ. ನಿನ್ ಹೆಂಡತಿ ಕಳಿಸು, ಗಜ್ಮಾ ಮಾಡ್ತಾನ ನಿಮ್ ಬಾಸ್. ನಿನ್ನ ತಂಗಿ ನಿಮ್ ತಂಗಿ ನೀನ್ ಹೆಂಡ್ತಿದ್ರೆ ಯಾಕ ನಿಮ್ಮವ್ವ ನಾನು ಹೆಂಡತಿ ಆಗ್ಬೇಕಾ? ಅದು ಬೇಡ. ನಿಮ್ ತಂಗಿ ಕಳಿಸು, ನಿಮ್ಮ ಅಕ್ಕ ಕಳಿಸು. ನಿಮ್ಮ ಅಕ್ಕಗ ಕಳ್ಸಲ್ಲ, ನಿಮ್ ಬಾಸ್ ಗಜ್ಮಾ ಮಾಡಿ ಕಳಿಸ್ತಾನ. ನಮ್ಮ ಸುರೇಶ್ ಇಂಚಿಗೇರಿ ಕಳ್ಸು. ಅರೆ ಏನಿದು ಮಾಲ ರಾತ್ರಿ ಒದ್ದಾಡಿ ಬಿಟ್ಟಿ ಅಂತಾನ. ನೀವ್ ಹೆಂಡತಿಗೆ ಅದು ಕಳ್ಸು, ಒದ್ದಾಡಿಸಿ ಕಳಿಸ್ತಾನವ ನಿನ್ ಕಡೆ ಆಲಿಕ್ಕಂದ್ರ. ಅದಕ್ಕೆ ಈ ಪುಂಡ್ಯಾಗೂ ಹೇಳ್ತೀನಿ. ಪುಂಡ್ಯಾನು ಏನಂದ, ಜೈ ಮೈಲಾರಿ ಪಾಪ ಅದ್ರ ಬಗ್ಗೆ ಸುಮ್ ಬಿಟ್ಟೇವ್ ನಾವು. ಹೋಲ್ ಬಿಡು ಪಾಪ ಮೈಲಾರಿ ಅವಂಗೆ ಹೈರಾಣ ಆಗ್ಯದ ಅಂತೇಳಿ. ಆ ಮೈಲಾರಿ ಬಗ್ಗೆ ಹೇಳ್ತಿ. ಪಾಪ ಮೈಲಾರಿ ಬಗ್ಗೆ ಇವ ಮೈಲಾರಿಗೆ ಹುಡ್ದವ್ರ ಹೊತ್ಲೆ ಏನಂದ ಪುಂಡ್ಯ, ನಾನು ಜೈ ಮೈಲಾರಿ ಜೈ ಮಹಾಕಾಲಿ, ನಾ ಇನ್ ಮೇಲೆ ಚಪ್ಪಲ್ ಹಾಕೊಳಂಗಿಲ್ಲ, ನಾ ಚಡ್ಡಿ ಹಾಕೊಳಂಗಿಲ್ಲ, ನಾ ಅಂಗಿ ಹಾಕೊಳಂಗಿಲ್ಲ, ನಾ ಅಂಗಿ ತಿರುಗಾಡ್ತೀನಿ. ಮೈಲಾರಿ ಹೊರಗೆ ಬರ್ಲಿ ಅಂದ್ರ ಮೈಲಾರಿ ಹೊರಗೆ ಬಂದ್ ಒಂದ್ ದಿವ್ಸ ಫೋನ್ ಮಾಡ್ದ. ನನ್ನ ಸಲುವಾಗಿ ನೀವು ವಿಡಿಯೋ ಮಾಡ್ರಿ. ಪುಂಡ್ಲಿಕ್ ಮಹಾರಾಜ ಐತಿ ಮಗ, ನನಗೆ ಹುಟ್ಟ್ಯಾನ. ಮಹಾರಾಜ ಅಂದ ಅದೋ ಯಾರಿಗೆ ಗೊತ್ತ. ಅವಂಗ ಏನಂದ, ಮೈಲಾರಿ ಒಂದ್ ದಿವ್ಸ ಫೋನ್ ಹಚ್ಚಿ ನೀವು ನನ್ನ ಸಲುವಾಗಿ ವಿಡಿಯೋ ಮಾಡಿರಿ ಅಂತ. ಪಾಪ ಅವ್ನು ಬಿಡ್ರಿ, ಹೋಗ್ಯಾನವ. ಅವ್ನ ಬಗ್ಗೆ ನಾ ಮಾತಾಡದೆ ಬಿಟ್ಟಿನಿ. ಯಾಕಪ್ಪ ಅಂದ್ರ ಪಾಪ ಅವನೇ ಎಲ್ಲ ಇದು ಮಾಡಿ ಅನುಭವಿಸಿ ಪಾಪ ಅವ್ನ ಪಶ್ಚಾತ್ತಾಪ ಪ್ರಾಯಶ್ಚಿತೆ ಆಗ್ಯದ. ಮತ್ತೆ ಯಾಕೆ ಅವನಿಗೆ ಹಾಲ್ರಿ ಹಾಕೊಳ್ಳಿ, ಚುರುಮುರ್ರಿ ಹಾಕೊಳ್ಳಿ, ಏನ್ರಿ ಹಾಕೊಳ್ಳಿ, ಬರ್ರಿ ಅದನ್ನ ಕೂಡ ತೋರಿಸ್ತೀನಿ. ಈಗ ನೋಡ್ರಿ ಅವ್ನ್ಗ ಅನ್ನೋದು ನಾವು ಯಾಕಪ್ಪ ಅಂದ್ರ ಅವ ಎಷ್ಟು ಸಫರ್ ಆಗ್ಯಾನಂತ ನಮಗೂ ಗೊತ್ತದ. ನಾವು ಅವ್ನ ವಿಷಯನೇ ಮಾತಾಡಂಗಿಲ್ಲ, ಮೈಲಾರಿ ವಿಷಯನೇ. ಈಗ ನಾ ಯಾಕೆ ಮೈಲಾರಿ ವಿಷಯ ಮಾತಾಡತೀನಪ್ಪ ಅಂದ್ರ ಈ ಎರಡೂ ಮಕ್ಕಳು, ಇವ ಪುಂಡ್ಯ ಮತ್ತು ಮಾದೇ ಎರಡು ನನ್ನ ಮಕ್ಕಳು ಅಂತವು ಮೈಲಾರಿ ತಗೊಂಡು ಮಾತಾಡ್ತಾರೆ. ಮೈಲಾರಿಗೆ ನಾವು ಹಳ್ಳಿ ಬೈಬೇಕಂತೇಳಿ ನಾ ಏನೈತೀನಿ. ಅವ ಹಾಲಿನ ಅಭಿಷೇಕ ಹಾಕೋಣ ಅಂತ ಎಲ್ಲ ಮಂದಿ ನೋಡ್ರಿ. ಇವ ಹಾಲು ಹಾಕೋಣ ಅದು ತಪ್ಪ ನೋಡಪ್ಪ. ಮೈಲಾರಿ ನೀ ಏನ್ ಮಾಡ್ಕೋದ್ ನೀ ಹಾಲು ಹಾಕೊಳ್ದು, ಅದು ಹಾಕೊಳ್ದು. ಹಾಲು ಅಂದ್ರೆ ಏನ್ ತಿಳ್ಕೊಂಡಿ, ಆ ಗೋಮಾತೆ ಇರೋದು. ಪಾಪ ಒಂದು ಕರೂರೆ ಕುಡಿದ್ರೆ ಹೊಟ್ಟೆ ತುಂಬಿಸ್ಕೊತಿತ್ತು, ಮಕ್ಕಳ್ರೆ ಕುಡಿತಿದ್ದು. ಅವು ಹಾಕ್ಯಾರಲ್ಲ ಅವ್ರಿಗೂ ಬುದ್ಧಿಲ್ಲ, ಇವ ಹಾಕೊಳವಂತ್ರು ಇವನಿಗೂ ಬುದ್ಧಿಲ್ಲ. ಯಾಕಂದ್ರೆ ಅವ್ರು ಏನ್ ಹಾಲು ಹಾಕ್ತಿರಂದ್ರೆ ಹೆಂಗ್ರಿ, ದೇವ್ರಿಗೆ ಹಾಕಂಗಿಲ್ಲಪ್ಪ. ನೀವು ಬೆಳೆಸ್ರಿ, ನಿಮ್ಮ ಅಭಿಮಾನಿದ್ರಿ, ಏನ್ ಆಯರಿ ಮಾಡ್ರಿ, ಏನ್ರಿ ಮಾಡ್ರಿ, ಚುರುಮುರಿ ಹಾಕದೆ, ಹಾಲು ಹಾಕದೆ, ಹಾರ ಹಾಕ್ರೆ ನಡೀತದೆ. ಆದ್ರೆ ಇಲ್ಲಿ ಹಾಲು ಹಾಕ್ಯಾರ ಅಂತೇಳಿ ನಾ ಬೈದಲ್ಲ. ಇನ್ನೊಬ್ಬ ಮೈಲಾರಿಗೆ ಒಬ್ಬ ಬುದ್ಧಿ ಹೇಳ್ಯಾನ. ಏನ್ ಹೇಳ್ಯಾನಪ್ಪ ಅಂದ್ರ ಅವ ಹೇಳ್ದ, ಏನ್ರಿ ಉತ್ತರ ಕರ್ನಾಟಕ ಮಂದಿ ಮಳ್ಳದಾರೋ ಶಾಣೆ ಅದಾರೋ, ನಾವ್ ಏನ್ ಹೇಳ್ಬೇಕು, ಇಂತ ಒಬ್ಬ ಹಾಲಿನ ಅಭಿಷೇಕ ಮಾಡ್ತಾರ ಅಂದ್ರ ಎಲ್ಲಿ ಹೋಯ್ತು ನಮ್ಮ ಕರ್ನಾಟಕ ಸಂಸ್ಕೃತಿ ಅಂತ ಹೇಳ್ಯಾರ. ಪಾಪ ಅವನು ನಾ ಏನಂದಿಲ್ಲ, ಅವ್ರ ವಿಡಿಯೋ ನಾನ್ ನೋಡ್ದೆ. ಆ ವಿಡಿಯೋ ಕೂಡ ಹಾಕಿ ಬಿಡ್ತೀನಿ. ಮೈಲಾರಿ ಬಗ್ಗೆ ಏನ್ ಮಾತಾಡೋಣ ಬರ್ರಿ, ನೋಡ್ಕೊಂಬರ್ರಿ. ಅಭಿಮಾನದಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು, ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನದಾಗಿ. ಇಂಥ
ಇಂತ ವಿಡಿಯೋಗೆಲ್ಲ ಏನ್ ಹೇಳ್ಬೇಕು ಹೇಳ್ರಿ ಅಲ್ಲಿ ಜನ ಹುಚ್ಚ ಅನ್ಬೇಕು ಅಥವಾ ನಮ್ಮನ್ನು ಹುಚ್ಚರನ್ನ ಮಾಡಾಕ ಹಿಂಗ ಹಾಲಿನ ಅಭಿಷೇಕ ಮಾಡಾಕತ್ತಾರ. ಅವ ಏನು ಮ್ಯೂಸಿಕ್ ಮೇಲೆ ಅವ ಮೊನ್ನೆನೆ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಪೋಕ್ಸೋ ಕೇಸ್ನಿಂದ ಬೇಲ್ ತಗೊಂಡ್ ಹೊರಗೆ ಬಂದನ. ಅಂತ ಪುಣ್ಯಾತ್ಮನಿಗೆ ಹರ ಹಾಕ್ತಿರಿ ಆಯ್ತು ಓಕೆ, ಆದ್ರ ಹಾಲಿನ ಅಭಿಷೇಕ ಮಾಡೋದು ಸ್ವಲ್ಪರ ಮಂದಿ ನನಗೊಂದೊಂದ್ಸತಿ ಈ ಕಡೆ ಬೆಂಗಳೂರು ಮಂದಿ ಬೈತಿರ್ತಾರ, ಏನೋ ಮರ ನಿಮ್ ಮಂದಿ ಅದೇನು ಕಾಮಿಡಿ ಅಂತ ಹೇಳಿಕೆಶಿಂದ ಹೊಲಸ್ ಡೈಲಾಗ ಜನಪದ ಅನ್ನೋ ಹೆಸರು ಒಳಗ ಹೊಲಸ್ ಹಾಡ ಹಾಡ್ಕೋತ ಡಬಲ್ ಮೀನಿಂಗ್ ಹಾಡ್ಕೋತ ಏನೇನೋ ಮಾಡ್ತಿರ್ತಾರ ಅಂತ ಹೇಳಿ ಕೆಲವು ಮಂದಿ ಬೈತಿರ್ತಾರ. ಅದು ಒಮ್ಮೊಮ್ಮೆ ನನಗ ಬೇಜಾರಾಗುತ್ತೆ. ಇಲ್ಲಪ್ಪ ಹಂಗಿಲ್ಲ, ಚಲೋ ಮಂದಿನೂ ಅದಾರ, ಚಲೋ ಕಾಮಿಡಿ. ಇವ ನಮ್ ಪುಂಡೆ ಯಾರು ಪುಂಡ್ಲಿಕ್ ಮಹಾರಾಜ್ ಐತಿರಲ್ಲ, ಇವ ಪುಂಡೆ ಏನ್ ಮಾಡ್ತಾನ, ಉದ್ದ ಕೂದ್ಲ ಬಿಟ್ಕೊಂಡು ಅಣಿಗ್ ಇದು ಹಚ್ಕೊಂಡು ರಾತ್ರಿ ಹಗಲತ್ ಸಾಧು ರಾತ್ರಿ ಚೋದು ಹಾಕ. ನೀವ ಹಲ್ಕಟ್ಟು ಮಾತಾಡಂಗಿಲ್ಲ, ಯಾಕಂದ್ರೆ ಇವನು ವಿಷಯ ಬಂದಾವತ್ ಮಾತಾಡತ್ತೀನಿ. ಇವ ಯಾರ ಮಕ್ಳ ಪಾಪ ಸಣ್ಣ ಮಕ್ಳಿಗೆ ಅದಾವ ಹೆಣ್ಮಕ್ಳು, ಅವಕ್ಕೂ ಕಾವಿ ಹಾಕಿ ಅವಕ್ಕೂ ಇದು ಹಚ್ಚಿ ಇದು ಹಚ್ಕೊಂಡು ಕಾರ್ನ ತಗೊಂಡ್ ತಿರ್ಗಾಡ್ತೀನಿ. ನಿನಗೆ ಅಷ್ಟು ಬುದ್ಧಿಲ್ಲ ಪುಂಡೆ, ಹೆಂಗ್ ಸಣ್ಣ ಮಗ ಅದೀವ ನೀ ನನಗ? ನಿನ್ನಂತ ಅವ್ರಿಗೆ ಜನ್ಮ ಕೊಟ್ಟಿದ್ದು ನನಗೇ ಯಾಕೆ ಕೊಟ್ಟೆಪ್ಪ ಜನ್ಮ? ಆ ಮಾದ್ಯಾಗ ಅಂದ್ರೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ ಪುಂಡೆ ಸಣ್ಣವಾಗಿ. ಆ ಪಾಪ ಸಣ್ಣ ಕೂಸಿಗೆ ಅದು ಮೊಮ್ಮಗಳ ಹಾಕದ ನನಗ. ನಿನ್ ಮಗಳಂದ್ರ ನನ್ ಮೊಮ್ಮಗಳಿಲ್ಲದು ಪಾಪ. ಅದಕ್ಕೂ ಈ ಬತ್ತಿ ಹಚ್ಚಿ ಇದು ಹಚ್ಕೊಂಡು ಬಕಿಟ ಶಕ್ತಿಕುಮಾರ್ ಬಕಿಟ. ನಾ ಏನ್ ಹೊಗಳಿದ್ರ ಬಕಿಟ್ ಅನ್ಬೇಕು ಪುಂಡೆ, ಮೊದಲ ಅರ್ಥ ಮಾಡ್ಕೋ. ಅವ್ರಿಗೆ ನಾ ಹೊಗಳಿಲ್ಲ, ಉಗುಳಿದ್ರ ಬಕಿಟ್ ಆಗಂಗಿಲ್ಲ. ಹೊಗಳಿದ್ರ ನೀ ಹೊಗಳಕತ್ತಿಲ್ಲ, ನೀ ಬಕಿಟ. ಮೊಮ್ಮಗನ ಪಪ್ಪಾಗೆ ಬಕಿಟ್ ಐತಿ. ಮಾದ್ಯಾ ನೀ ಏನಂತೀರಿ? ಪಪ್ಪಾಗ ಶಕ್ತಿಕುಮಾರ್ ಮಗ, ಈ ಮಗ ಶಕ್ತಿಕುಮಾರ್ ಐತಿ, ಪಪ್ಪಾಗ ಮಗ ಐತಿ. ಎಂತ ಮಕ್ಳು ಹುಟ್ಟದ್ರಿ ನನಗ. ಇಂಥ ಮಕ್ಳು ಮೊದಲೇ ಹುಟ್ಟದವತ್ತು ಗೊತ್ತಿದ್ರ ನಿಮ್ಗೆ ಇಬ್ರಿ ಒಯ್ದು ನಾವು ಸೊಲಾಪುರ್ನ ಹಾಕದಾಗ ಆಮ್ಲೆಟ್ ಬಿಡಾಕ್ ಹಚ್ತಿದ್ದೇನ. ಆ ಮಾದ್ಯಾನು ಹಂಗೆ ಆತಾನ, ಪುಂಡ್ಯಾನು ಹಂಗೆ ಆತಾರ. ಇವೇನ್ ಕಮಿಟ್ ಕೊಡ್ತಾವಲ್ರಿ ಇವೆಲ್ಲ ನನ್ನವೇ ಮಕ್ಳು. ಇವು ಹಲ್ಕಟ್ ಕಮಿಟ್ ಕೊಡ್ತಾವ, ಹಲ್ಕಟ್ ಬೈತಾವಲ್ಲ, ಎಲ್ಲ ನನ್ನವೇ. ಏನ್ ಮಾಡೋದು ಹೇಳಿ, ಈ ಮಕ್ಳು ಇಂತ ಹುಟ್ಟ್ಯಾವ. ಏನ್ ಮಾಡೋದು? ನಾನು ಮಕ್ಳು ಬೈದಾವ್ ಸುಮ್ ಕುಂಡ್ರದ್ ಮತ್ತೇನ್ ಹೊಟ್ಟೆ ಹಾಕೊಳ್ಳೋದು ಹಡದ ತಪ್ಪಿಗೆ. ಇವ್ ಮಕ್ಕಳಲ್ರಿ, ಇವು ಹಡಿಬಿಟಿ ಮಕ್ಳು ಇವು ಎರಡು. ಪುಂಡ್ಯಾ ಮಾದ್ಯಾ, ಪುಂಡ್ಯಾ ನೀ ಬಕಿಟ ಜೈ ಸುಮ್ಕೆ ಎಲ್ಲಾರ್ದು ಬರ್ತಾನ, ಜೈ ವಾಕಲ್ ಜೈ ವಾಕಲ್. ಏನಪ್ಪ ಪುಂಡ್ಯ, ಆ ಮೈಲಾರಿದ್ ಬಿಟ್ಬಿಡ್ರಿ. ನಿನ್ನ ಮೈಲಾರಿಗೆ ನಾ ಹೇಳಿನ ಪಾಪ ಅವ್ನ ಏನ್ ಕಷ್ಟ ಅದ ಅವಂಗೆ ಗೊತ್ತದ. ನೀವೆಲ್ಲ ಅವನ ಹೊಳ್ಳೆ ತಂದು ಸುರೇಶ್ ಇಂಚಿಗೇರಿ ಹೊಗಳಿದ್ರಲ್ಲಪ್ಪ. ಸುರೇಶ್ ಇಂಚಿಗೇರಿ ಕಡೆಯಿಂದ ಹೇಳಿಸ್ಬಿಡ್ರಿ, ಶಕ್ತಿಕುಮಾರ ನೀ ನನಗೆ ಯಾಕೆ ಬೈದಿ ಇವತ್ತು ಬರೇ ಒಂದೇ ಅವ ಹೇಳ ನನಗೆ. ನಾ ಮಾತಾಡಿದ್ ತಪ್ಪಪ್ಪ ಶಕ್ತಿಕುಮಾರ್, ನೀ ನನ್ನ ಬಗ್ಗೆ ಯಾಕೆ ಮಾತಾಡಿ ಅಂತ ಹೇಳ್ರಿ. ನಾ ಸುರೇಶ್ ಇಂಚಿಗೇರಿ ಬಗ್ಗೆನೂ ಮಾತಾಡ್ಬಿಡ್ತೀನಿ. ಯಾಕಂದ್ರೆ ಅವ್ ಮಾಡಿದ್ ತಪ್ಪದು ಹುಚ್ಕೊಳೆ. ಅವು ಏನ ಹೆಣ್ಮಕ್ಳಿಗೆ ಅಸಹ್ಯ ಮಾತಾಡೋದು ಅವರೇ ಒಪ್ಕೊಂಡ್ರೆ ಆಯ್ತ್ರಿ ಅಣ್ಣ, ನಾವ್ ಏನೋ ಗರ್ಭಾನ ಹಾಡೇವ್ರಿ ಹಾಡಂಗಿಲ್ಲ ತಂದಾರ. ಮತ್ತೆ ನೀವಿಬ್ರು ಬಂದು ಜಾನಪದವ್ರಿಗೆ ಬೆನ್ನೆತ್ತಾರೆ. ಜಾನಪದವ್ರಿಗೆ ಹುಟ್ಟ್ರಿ ಹೆಣ್ಮಕ್ಳೆ, ಶಕ್ತಿಕುಮಾರ್ ಹುಟ್ಟ್ರಿ ನೀವು. ಮಾದೇ ಪುಂಡೆ ಹೇಳಿನಿ, ಹೋಲಿ ಪಾಪ ಮಕ್ಕಳದಾವ್, ನಮ್ಮ ಹುಡುಗರ್ದಾವ್, ಹೋಲಿ ಮರ್ಯಾದೆ ತೆಗಿಬಾರ್ದಂದ್ರ. ಎಲ್ಲಾರು ನೋಡ್ರಿ, ಇವ್ರಿಗೆ ಈ ಪುಂಡ್ಯಾಗ ಮಾದೇನ ವಿಡಿಯೋ ಆಗಿ ಫೋಟೋನ ಹಾಕಿರ್ತೀನಿ. ಇವ್ರು ಏನಿದ್ರು ನನ್ನವೇ ಮಕ್ಕಳದಾವು, ಯಾರು ದಯವಿಟ್ಟು ಏನ್ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಮೊದಲು ಇವು ಎಲ್ಲ ಪುನಾದಾಗಿದ್ದು, ಈಗ ಇದು ಮಹಾರಾಷ್ಟ್ರ ಆಗೈತಿ, ಎರಡು ಅಡ್ಡಿ ಅದಾವು. ಈಗ ಇವತ್ತು ನನಗೆ ಸಿಕ್ಕಾವು. ಕೊನೆಗೂ ನನ್ನ ಮಕ್ಕಳು, ಕಳೆದುಕೊಂಡ ಹೋದ ಮಕ್ಕಳು ಎರಡು ನನಗೆ ಸಿಕ್ಕುವಲ್ಲಪ್ಪ. ಆದ್ರೆ ಇವು ಉದ್ಧಾರ ಆಗಂಗಿಲ್ಲ. ಇವು ಮಕ್ಳು ಎರಡು ಬರೇ ಹಲಕಟ್ಟಿಗೆ ಸಪೋರ್ಟ್ ಮಾಡ್ತಾವ. ನೋಡವ ಯಶ್ ಗಜ್ಮಾ ಮಾಡ್ಯಾನ, ಕಳಿಸ್ತೀನಿ ಹಿಂದಿ ಗಜ್ಮಾ ಮಾಡಿ ಕಳಿಸ್ತಾನೆ ಯಶ್. ಏನು ಮಾತಾಡ್ತೀರಿ? ಏನು ಗಜ್ಮಾ ಮಾಡೋಣ? ಶಕ್ತಿಕುಮಾರ್ ನೋಡ್ ನಮ್ ಬಾಸ್ ಗಜ್ಮಾ ಮಾಡ್ಯ ಅಂತೇಳಿ ನೀವು ಮಾತಾಡೋದು ನಿಮ್ಗರ ಸರಿ ಅನಿಸ್ತದ? ನಾ ಇಷ್ಟೆಲ್ಲಾ ಆಕ್ರೋಶವಾಗಿ ಯಾಕೆ ಮಾತಾಡತ್ತೀನಪ್ಪ ಅಂತಂದ್ರ, ಇವ್ರ ಹಲ್ಕಟ್ಟದವ್ರು ಸಪೋರ್ಟ್ ಮಾಡ್ಲಾತಾರ, ಡಬಲ್ ಮೀನಿಂಗ್ ಸಪೋರ್ಟ್ ಮಾಡ್ಲಾತಾರ. ನಾ ಯಾರ್ದು ವೈಯಕ್ತಿಕ ಟಾರ್ಗೆಟ್ ಇಲ್ಲ. ನಾ ಇಡೀ ಕರ್ನಾಟಕಕ್ಕೆ ಸುಧಾರಣೆ ಮಾಡೋಣ್ರಿಪ್ಪ. ಡಬಲ್ ಮೀನಿಂಗ್ ಬೇಡ, ನಾಟಕಗಳು ಬೇಡ, ಡಬಲ್ ಮೀನಿಂಗ್ ಧಾರಾವಾಹಿಗಳು ಬೇಡ, ಡಬಲ್ ಮೀನಿಂಗ್ ಹಾಡುಗಳು ಬೇಡ, ಡಬಲ್ ಮೀನಿಂಗ್ ಸಿನಿಮಾ ಗೀತೆಗಳು ಬೇಡ. ಅದೇ ಯಶ್ ಅದು ಹಾಕ್ಯಾರಲ್ಲ ಟಾಕ್ಸಿಕ್ ಸಿನಿಮಾದಾಗ ಸೀನ್, ಹೋಗಿ ನೀನ್ ಹೆಂಡತಿ ನಿನ್ನ ಮಕ್ಳು ತೋರ್ಸು ಹೆಂಗ್ ಮಾಡ್ಯಾರ ನೋಡು ಮಾಮ ಗಜ್ಮಾ ಅಂತೇಳಿ. ಎಂತಾರು ಹುಟ್ರು ಅಡಿಬಿಟ್ಟಿ ಮಕ್ಕಳ, ನೀವ್ ಹೆಂಗಾರ ಹುಟ್ಟಿದ್ರ, ನೀವ್ ಯಾವಾರೇ ಹುಟ್ರಿಲಿ ಮಮ್ಮಿಗರ ಕೇಳ್ರಿ. ನಿಮ್ಮ ಮಮ್ಮಿನ ನಾನು ಫೋನ್ ಮಾಡಿಲ್ಲ, ಹೇಳು ಮಮ್ಮಿ ಪಪ್ಪಾಗಿ ಮಾತಾಡೋಣ ಅಂತೇಳಿ. ಪುಂಡ್ಯ ನಿನಗೆ ಹೇಳೋದು ಜೈ ಮಾಕಲ್ ಅಂತೇಳಿ. ಅವ್ ಪಾಪ ಮೈಲಾರಿಗಟ್ಟು ಹೊಗಳ್ದೆಪ್ಪ. ಹೊರಗೆ ಬರ್ಲಿ, ನಾನು ಊಟ ಮಾಡಲ್ಲ, ನಾನು ಚಡ್ಡಿ ಹಾಕಲ್ಲ, ನಾನು ಸುಡುಗಾಡ್ದಾಗ ಇದು ಕೊಡ್ತೀನಿ. ನಿನ್ಗೆ ಒಂದ್ರಿ ಫೋನ್ ಮಾಡ್ದ, ಚಲೋ ರೀ ನನ್ನ ಬಗ್ಗೆ ಭಾಳ ಒಳ್ಳೆ ಮಾಡಿದ್ರಿ ಅಂತ ಮೈಲಾರಿ ಮಾಡ್ದ. ಮಾಡಂಗಿಲ್ಲ ಪುಂಡ್ಯ, ನನಗೆಲ್ಲ ಗೊತ್ತದ. ನೀವು ಪಪ್ಪನ್ಕಿಂತ ಶಾಣ್ಯಾಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ನೀವ್ ಯಾರೇ ಕೂಡ ಬಂದು ಒಳ್ಳೊಳ್ಳಿ ಅವ ಶಕ್ತಿಕುಮಾರ್ ಮೈಲಾರಿಗೆ ಬೈಲಿ ಅಂತೇಳಿ ನೀವೇನ್ರಿ ಅನ್ಲಾಕತ್ತೀರಿ ಅಂದ್ರ ನೋಡ್ರಿ, ನಾ ಅವ್ರ ತಪ್ಪು ಯಾವನೇ ತಪ್ಪು ಮಾಡಿದ್ರು ನಾ ಹೇಳವನಿ, ಬುದ್ಧಿ ಮಾತು ಹೇಳವನ, ಭಯಂಗಿಲ್ಲ ಬುದ್ಧಿ ಮಾತು ಹೇಳವನಿ. ನೀವು ಮಾಡಬೇಡ್ರಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಈ ಮಾದ್ಯಾಂದು ಪುಂಡ್ಯಾಂದು ಫೋಟೋ ಹಾಕ್ತೀನಿ, ಎಲ್ಲ ವಿಡಿಯೋ ನೋಡ್ರಿ. ನಾ ಏನ್ರಿ ಅಕಸ್ಮಾತ್ ಹಲ್ಗಟ್ಟು ಮಾತಾಡಿ ಡಬಲ್ ಮೀನಿಂಗ್ ನೀನೇ ಮಾತಾಡಿ ಶಕ್ತಿ ಅಂತಿದ್ರೆ, ನಾ ಈ ಮಕ್ಕಳಿಗೆ ಆಕ್ರೋಶವಾಗಿ ಬೈದೀನಿ. ಅಂಥವು ಹಲ್ಕಟ್ಟು ಮಾತಾಡಕ್ ಹೋಗ್ಬೇಡ್ರಿ. ನಾನು ಮಾತಾಡಂಗಿಲ್ಲ. ಅಕಸ್ಮಾತ್ ಏನಾದ್ರು ಹಲ್ಕಟ್ಟು ಮಾತಾಡಿದ್ರಂದ್ರ
ನೀವು ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ ಅಂತ ಹೇಳ್ತೀನಿ. ಆ ಸುರೇಶ್ ಇಂಜಿಗೇರಿನು ನಾ ಹೇಳಿನ ಅವ್ನಿಗೆ, ಸುರೇಶ್ ಇಂಜಿಗೇರಿ ಅಂದ ನಿಲ್ಲಣ್ಣ ನಾವೇನೋ ಮಾಡಿದ ತಪ್ಪಾಯ್ತು ನಿಮ್ಮ ಮೇಲೆ ಹಾಡಂಗಿಲ್ಲ ಅಂತೇಳಿ. ಅವನ ಪರವಾಗಿ ಅವ್ನು ಎಬ್ಬಿಸಿ ಭಾರಿ ಆಡ್ಯಾನ ಮಾಲ್ ಅಂದಾನ, ಐಟಮ್ ಅಂದಾನ, ಸಿಕ್ಕರು ಒದ್ದಾಡಿ ಅಂದಾನ. ಈಗೆಲ್ಲ ಸಪೋರ್ಟ್ ಮಾಡ್ತೀರಿ. ಸುರೇಶ್ ಅಂತ ಒಬ್ಬನೇ ಅಲ್ಲ, ಯಾರು ಮಾಡಿದ್ರು ನೀವು ಸಪೋರ್ಟ್ ಮಾಡಕ್ ಹೋಗ್ಬೇಡ್ರಿ ಇಂಥವು. ನಾನೇ ಆಡಿದ್ರು ನನಗೂ ಬೈರಿ ಅಲ್ಕಟ. ಅದಕ್ಕೆ ಹೇಳ್ತೀನಿ, ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನನ್ನ 2 ಪುಂಡ್ಯ ಮತ್ತು ಮಾದ್ಯಾಗ ಆಶೀರ್ವಾದ ನಿಮ್ಗೆ ತಥಾಸ್ತು ಮಕ್ಕಳೇ. ಇನ್ಮೇಲ್ರು ಒಳ್ಳೆ ಬುದ್ಧಿ ಬರ್ಲಿ. ಒಳ್ಳೆ ಕೆಟ್ಟ ಹಾಡ್ದವ್ರಿಗೆ ನೀವು ಬೈಲಿಕ್ಕೂ ಹೊಟ್ಟೆ ಆಯ್ತು, ಬಕೆಟ್ ಹಿಡಿಬೇಡ್ರಿ, ಬೈಲಿಕ್ಕೂ ಹೊಟ್ಟೆ ಆಯ್ತು, ಸುಮ್ಮನೆ ಕೊಂಡ್ರು ಕಲೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸುದ್ದಿ ಒಂದಿಗೆ ಬರ್ತೀನಿ. ನನ್ನ 2 ಪುಂಡ್ಯ ಮತ್ತು ಮಾದ್ಯ ಮಕ್ಕಳು 2 ಆರಾಮಿರ್ಲಿ. ಎಲ್ಲೇ ಹೋದ್ರು ಹೇಳ್ರಿ ನೀವು ಮಾದೇವ್ ಶಕ್ತಿ ಕುಮಾರ್ ಅಂತ ಅಡ್ಡಿ ಹೆಸರು ಇಟ್ಕೋರಿ. ಪುಂಡ್ಯ ಶಕ್ತಿ ಕುಮಾರ್ ಅಂತ ಮುಂದೆ ಅಡ್ಡಿ ಹೆಸರು ಇಟ್ಕೋರಿ. ಇಟ್ಕೊಂಡು ಪಪ್ಪನ ಹೆಸರು ಹೇಳ್ರಿ. ನಾನು ಯಾವತ್ತು ನಿಮ್ಮ ಹಿಂದಿರ್ತೀನಿ ಮಕ್ಕಳೇ. ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು.